ಹಾಯ್ ಫ್ರೆಂಡ್ಸ್, ಇವತ್ತು ಕನ್ನಡ ವರ್ಣಮಾಲೆಗೆ ಸಂಬಂಧಿಸಿದ ಪ್ರಶ್ನೋತ್ತರ ನೋಡೋಣ ಬನ್ನಿ. ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಮೊದಲನೇ ಪ್ರಶ್ನೆ, ಎರಡು ಸ್ವರಗಳ ಸಂಯೋಗದಿಂದ ಹುಟ್ಟುವ ಅಕ್ಷರವನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ಸಂಧ್ಯಾಕ್ಷರ, ಆಪ್ಷನ್ ಬಿ ಮಹಾಪ್ರಾಣ, ಆಪ್ಷನ್ ಸಿ ದೀರ್ಘಸ್ವರ, ಆಪ್ಷನ್ ಡಿ ಯೋಗವಾಹಗಳು. ಸರಿಯಾದ ಉತ್ತರ ಆಪ್ಷನ್ ಎ ಸಂಧ್ಯಾಕ್ಷರ. ಎರಡನೇ ಪ್ರಶ್ನೆ, ಈ ಕೆಳಗಿನಲ್ಲಿ ಯಾವುದು ಅನುಸ್ವಾರ ಅಕ್ಷರವಾಗಿದೆ? ಆಪ್ಷನ್ ಎ ಅಕಂಸನೆ ಅಂ, ಆಪ್ಷನ್ ಬಿ ಅಕೆಳ್ಸನೆ ಅಹ, ಆಪ್ಷನ್ ಸಿ ಆ, ಆಪ್ಷನ್ ಡಿ ಆ. ಸರಿಯಾದ ಉತ್ತರ ಅಕಂಸನೆ ಹಂ. ಮೂರನೇ ಪ್ರಶ್ನೆ, ಒಂದು ಅಕ್ಷರದ ಕೆಳಗೆ ಅದೇ ಜಾತಿಯ ಅಕ್ಷರ ಬಂದರೆ ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ಅಲ್ಪಪ್ರಾಣ, ಆಪ್ಷನ್ ಬಿ ಮಹಾಪ್ರಾಣ, ಆಪ್ಷನ್ ಸಿ ವಿಜಾತಿಯ ಸಂಯುಕ್ತಾಕ್ಷರ, ಆಪ್ಷನ್ ಡಿ ಸಜಾತಿಯ ಸಂಯುಕ್ತಾಕ್ಷರ. ಸರಿಯಾದ ಉತ್ತರ ಆಪ್ಷನ್ ಡಿ ಸಜಾತಿಯ ಸಂಯುಕ್ತಾಕ್ಷರ. ಆ ಅಕ್ಷರದ ಕೆಳಗೆ ಅದೇ ಜಾತಿಯ ಒತ್ತಕ್ಷರ ಬಂದರೆ ಸಜಾತಿಯ ಸಂಯುಕ್ತಾಕ್ಷರ. ನಾಲ್ಕನೇ ಪ್ರಶ್ನೆ, ಕನ್ನಡ ವರ್ಣಮಾಲೆಯಲ್ಲಿ ಮಹಾಪ್ರಾಣ ಅಕ್ಷರಗಳು ಎಷ್ಟು? ಕನ್ನಡ ವರ್ಣಮಾಲೆಯಲ್ಲಿ ಮಹಾಪ್ರಾಣ ಅಕ್ಷರಗಳ ಸಂಖ್ಯೆ ಎಷ್ಟು? ಆಪ್ಷನ್ ಎ 9, ಆಪ್ಷನ್ ಬಿ 10, ಆಪ್ಷನ್ ಸಿ 11, ಆಪ್ಷನ್ ಡಿ 15. ಸರಿಯಾದ ಉತ್ತರ ಆಪ್ಷನ್ ಬಿ 10. ಐದನೇ ಪ್ರಶ್ನೆ, ಈ ಕೆಳಗಿನಗಳಲ್ಲಿ ಯಾವುದು ಸಂಯುಕ್ತಾಕ್ಷರವಾಗಿದೆ? ಆಪ್ಷನ್ ಎ ವಿದ್ಯೆ, ಆಪ್ಷನ್ ಬಿ ಅಕ್ಕ, ಆಪ್ಷನ್ ಸಿ ಕೃಷ್ಣ, ಆಪ್ಷನ್ ಡಿ ಸೂರ್ಯ. ಅದೇ ಜಾತಿಯ ಒತ್ತಕ್ಷರ ಬಂದಿರೋದು ಆಪ್ಷನ್ ಬಿ. ಸರಿಯಾದ ಉತ್ತರ ಅಕ್ಕ. ಆರನೇ ಪ್ರಶ್ನೆ, ರು ಎನ್ನುವ ಅಕ್ಷರವು ಈ ಕೆಳಗಿನ ಯಾವ ಗುಂಪಿಗೆ ಸೇರುತ್ತದೆ? ಆಪ್ಷನ್ ಎ ವ್ಯಂಜನಾಕ್ಷರ, ಆಪ್ಷನ್ ಬಿ ರಸ್ವಸ್ವರ, ಆಪ್ಷನ್ ಸಿ ಯೋಗವಾಹ, ಆಪ್ಷನ್ ಡಿ ದೀರ್ಘಸ್ವರ. ಸರಿಯಾದ ಉತ್ತರ ಆಪ್ಷನ್ ಬಿ ರಸ್ವ ಸ್ವರ. ಏಳನೇ ಪ್ರಶ್ನೆ, ವರ್ಣಮಾಲೆಯ ವರ್ಗದ ಕೊನೆಯ ಅಕ್ಷರ ಏನಾಗಿರುತ್ತದೆ? ಆಪ್ಷನ್ ಎ ಅನುನಾಸಿಕ, ಆಪ್ಷನ್ ಬಿ ಸ್ವರಗಳು, ಆಪ್ಷನ್ ಸಿ ಯೋಗವಾಹಗಳು, ಆಪ್ಷನ್ ಡಿ ದೀರ್ಘಸ್ವರಗಳು. ಸರಿಯಾದ ಉತ್ತರ ಆಪ್ಷನ್ ಎ ಅನುನಾಸಿಕಗಳು. ಎಂಟನೇ ಪ್ರಶ್ನೆ, ಐ ಮತ್ತು ಔ ಅಕ್ಷರಗಳನ್ನು ಏನೆಂದು ಕರೆಯುತ್ತಾರೆ? ಐ ಮತ್ತು ಔ ಅಕ್ಷರಗಳನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ರಸ್ವಸ್ವರ, ಆಪ್ಷನ್ ಬಿ ದೀರ್ಘಸ್ವರ, ಆಪ್ಷನ್ ಸಿ ಸಂಧ್ಯಾಕ್ಷರ, ಆಪ್ಷನ್ ಡಿ ವ್ಯಂಜನಾಕ್ಷರ. ಸರಿಯಾದ ಉತ್ತರ ಆಪ್ಷನ್ ಸಿ ಸಂಧ್ಯಾಕ್ಷರ. ಒಂಬತ್ತನೇ ಪ್ರಶ್ನೆ, ಈ ಕೆಳಗಿನಗಳಲ್ಲಿ ಯಾವುದು ವರ್ಗೀಯ ವ್ಯಂಜನವಲ್ಲ? ಆಪ್ಷನ್ ಎ ಕ, ಆಪ್ಷನ್ ಬಿ ಗ, ಆಪ್ಷನ್ ಸಿ ಫ, ಆಪ್ಷನ್ ಡಿ ಯ. ಸರಿಯಾದ ಉತ್ತರ ಆಪ್ಷನ್ ಡಿ ಯ. ಹತ್ತನೇ ಪ್ರಶ್ನೆ, ಸಂಯುಕ್ತಾಕ್ಷರ ಎಂದರೇನು? ಆಪ್ಷನ್ ಎ ಎರಡು ವ್ಯಂಜನಗಳಿಗೆ ಒಂದು ಸ್ವರ ಸೇರುವುದು, ಆಪ್ಷನ್ ಬಿ ವ್ಯಂಜನ ಮತ್ತು ಯೋಗವಾಹ ಸೇರುವುದು, ಆಪ್ಷನ್ ಸಿ ಕೇವಲ ವ್ಯಂಜನಾಕ್ಷರಗಳು ಸೇರುವುದು, ಆಪ್ಷನ್ ಡಿ ಕೇವಲ ಸ್ವರಗಳು ಸೇರುವುದು. ಸರಿಯಾದ ಉತ್ತರ ಎರಡು ವ್ಯಂಜನಗಳಿಗೆ ಒಂದು ಸ್ವರ ಸೇರುವುದು, ಆಪ್ಷನ್ ಎ. 11ನೇ ಪ್ರಶ್ನೆ, ಒಂದು ವ್ಯಂಜನದ ಕೆಳಗೆ ಬೇರೆ ಜಾತಿಯ ವ್ಯಂಜನಾಕ್ಷರ ಬಂದರೆ ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ಸಜಾತಿಯ ಸಂಯುಕ್ತಾಕ್ಷರ, ಆಪ್ಷನ್ ಬಿ ವಿಜಾತಿಯ ಸಂಯುಕ್ತಾಕ್ಷರ, ಆಪ್ಷನ್ ಸಿ ಅಲ್ಪಪ್ರಾಣ, ಆಪ್ಷನ್ ಡಿ ಯೋಗವಾಹ. ಸರಿಯಾದ ಉತ್ತರ ವಿಜಾತಿಯ ಸಂಯುಕ್ತಾಕ್ಷರ. ವರ್ಣಮಾಲೆಯ ಅಕ್ಷರಗಳನ್ನು ಬರೆಯುವ ಕ್ರಮಕ್ಕೆ ಏನೆಂದು ಕರೆಯುತ್ತಾರೆ? 12ನೇ ಪ್ರಶ್ನೆ, ಆಪ್ಷನ್ ಎ ಲಿಪಿ, ಆಪ್ಷನ್ ಬಿ ವ್ಯಾಕರಣ, ಆಪ್ಷನ್ ಸಿ ಸಂಧಾನ, ಆಪ್ಷನ್ ಡಿ ಮಾತ್ರೆ.
ಸರಿಯಾದ ಉತ್ತರ ಆಪ್ಷನ್ ಎ ಲಿಪಿ. ಇಷ್ಟು ಕನ್ನಡ ವರ್ಣಮಾಲೆಗೆ ಸಂಬಂಧಿಸಿದ ಪ್ರಮುಖ 12 ಪ್ರಶ್ನೋತ್ತರಗಳು. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.